ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು ಸೋಮವಾರ. ಅದೇ ರೀತಿಯಾಗಿ ನಾಳೆ ಫಿನ್ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ. ನೋಡಿ, ಈ ವಾರ ಗುರುವಾರ ರಜೆ ಇದೆ ಈದ್ ಪ್ರಯುಕ್ತ, ಹಾಗಾಗಿ ಬುಧವಾರನೇ ಬ್ಯಾಂಕ್ ನಿಫ್ಟಿದು ಮತ್ತು ನಿಫ್ಟಿದು ಎರಡರದ್ದು ಎಕ್ಸ್ಪೈರಿ ಆಗಿರುತ್ತೆ. ಅದು ಹೇಳ್ತಾನೆ ಬಂದಿದ್ದೀನಿ ಹೋದ್ವಾರದಿಂದ. ಸೊ ನೋಡ್ತಾ ಹೋಗೋಣ ಇವತ್ತು ಯಾವ ರೀತಿಯಾಗಿತ್ತು ಅಂತ ಟ್ರೇಡು. ಇವತ್ತು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಒಂದು ಗೂಗ್ಲಿ ಹಾಕಿದೆ ಮಾರ್ಕೆಟು. ಅದನ್ನು ಬಿಟ್ಟರೆ ಬಾಕಿ ನೋಡೋದಾದರೆ ಆಟೋ ಸೆಕ್ಟರ್ ಇವತ್ತು ಪಾಸಿಟಿವ್ ಆಗಿತ್ತು. ನೋಡಿ, ಮರ್ಸಿಡೀಸ್ ಅವರು 17,000 ಏನೋ ವೆಹಿಕಲ್ನ ಸೇಲ್ ಮಾಡಿದಾರಂತೆ, ಮರ್ಸಿಡೀಸ್ ಬೆಂಜ್ ಅವರು 2023ರಲ್ಲಿ. ಸೊ ಮುಂದಿನ ವರ್ಷಗಳಲ್ಲಿ ಒಂದು 11 ಮಾಡಲು ಹೊಸದಾಗಿ ಇಂಡಿಯಾದಲ್ಲಿ ಲಾಂಚ್ ಮಾಡ್ತೀವಿ ಅಂತ ಅಷ್ಟು ಕಾನ್ಫಿಡೆಂಟಾಗಿ ಹೇಳಿದ್ದಾರೆ. ವರ್ಲ್ಡಲ್ಲೇ ಟಾಪ್ 5 ಏನು ಒಂದು ಔಟ್ಸೈಡ್ ಮಾರ್ಕೆಟ್ ಅಂತ ಇದೆ, ಜರ್ಮನ್ ಬೇಸ್ಡ್ ಕಂಪನಿ ಮರ್ಸಿಡೀಸ್ ಅವರಿಗೆ. ಇಂಡಿಯಾನು ಕೂಡ ಇವಾಗ ಆ ಟಾಪ್ 5 ಲಿಸ್ಟಲ್ಲಿ ಬಂದಿದೆ ಅನ್ನೋದು. ನೋಡಿ, ಯಾಕೆ ಹೇಳ್ತಾ ಇದ್ದೀನಿ, ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ಕೊಟ್ಟಿದ್ದೆ MM ಪ್ರೀಮಿಯರ್ನಲ್ಲಿ. ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಾಯಿತು ಅಂತಂದರೆ ಎಷ್ಟು ಸೆಕ್ಟರ್ಗಳಿಗೆ ಹೆಲ್ಪ್ ಆಗ್ತಾ ಹೋಗುತ್ತೆ, ಟೂರಿಸಮ್ಗಾಗಿರ್ಬೋದು, ಆಟೋ ಸೆಕ್ಟರ್ಗಾಗಿರ್ಬೋದು ಅನ್ನೋದಕ್ಕೆ ಇವತ್ತು ಒಂದು ಕಾರಣ. ಇವತ್ತು ಆಲ್ಮೋಸ್ಟ್ 13,000 ಹೋಯ್ತು ನೋಡ್ಕೊಂಡೆ ಮಾರುತಿ ಸುಜುಕಿ, ಬಟ್ 12,835 ಹೋಗಿದೆ. ಬಟ್ ಇವತ್ತಿನ ಟಾಪ್ ಗೇನರ್ ಐಷರ್ ಮೋಟರ್ಸ್ 4.33% ಅಪ್ ಮೂವ್ಮೆಂಟ್ ಬಂದಿರೋ ಮೂಲಕ ಟಾಪ್ ಗೇನರ್ ಆಗಿದೆ. ಟಾಪ್ ಲೂಸರ್ ಅಂತ ನಾವು ನೋಡೋದಾದ್ರೆ ಅದಾನಿ ಪೋರ್ಟ್ಸ್ ಅಂತ ಕಾಣಿಸುತ್ತೆ, 1.96% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ಟಾಪ್ ಲೂಸರ್ ಆಗಿತ್ತು. ಸೊ ನೋಡ್ತಾ ಹೋಗೋಣ ನಿಫ್ಟಿನಲ್ಲಿ ಯಾವ ರೀತಿಯಾಗಿತ್ತು ಟ್ರೇಡ್ ಅಂತ. ನಿಫ್ಟಿ ನೋಡಿ, ಒಂದು ಟ್ರೆಂಡ್ ಲೈನ್ ಹತ್ರ ಇದೆ, ಈ ಥರ ಒಂದು ತುಂಬ ಒದ್ದಾಡ್ತಾ ಇದೆ ಇಲ್ಲಿ ಅಂತೆಲ್ಲ ಮಾತಾಡ್ಕೊಂತಾರೆ ಬಂದಿದ್ದೀವಿ. ನೋಡಿ, ಈಗಲೂ ಆ ಟ್ರೆಂಡ್ ಲೈನ್ ಬಿಟ್ಟು ಹೋಗಿಲ್ಲ. ಈಗ ಆ ಟ್ರೆಂಡ್ ಲೈನ್ಗಿಂತ ಮೇಲ್ಗಡೆ ಓಪನ್ ಆಯಿತು, ಆಲ್ ಟೈಮ್ ಹೈ ಝೋನ್ ಇದೆ ಆಫ್ಕೋರ್ಸ್. ಸೊ ನಮ್ಗೆ ಇಲ್ಲಿ ಬೇಕಾಗಿರೋಂಥದ್ದು 22,650 ಏನು ಮಾಡಿತ್ತು, ಅದು ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡ್ತು. ಅದಾದಮೇಲೆ ಒಂದು ದೊಡ್ಡ ಸ್ಪೈಕ್ ಬಂತು, 22,710 ಸೆಲ್ಲಿಂಗ್ ಬಂದಿದೆ. ಸೊ ನಿಫ್ಟಿ ಪಾಸಿಟಿವ್ ಆಗಿದೆ, ನಿಫ್ಟಿ ಸ್ಟ್ರಾಂಗ್ ಆಗಿದೆ ಅಂತ ನಾವು ಮಾತಾಡ್ತಾನೆ ಬರ್ತೀವಿ, ಯಾಕಂದರೆ ಒಂದಲ್ಲ ಒಂದು ಸೆಕ್ಟ್ರು ಹೆಲ್ಪ್ ಮಾಡ್ತಾನೆ ಬಂದಿದೆ. ಸೊ ನಿಫ್ಟಿಗೆ ಏನು ಅಂದರೆ ಇವಾಗ ಎಗೇನ್ ಈ ಟ್ರೆಂಡ್ ಲೈನ್ಗಳು ಏನಿದೆ 22,600 ಇಲ್ಲಿ ನೋಡಿ, ಈ ಝೋನ್ ಬರುತ್ತಲ್ಲ ಇವಾಗ, ಈ ಬಸ್ ಸ್ಟ್ಯಾಂಡ್ ಆಗಿತ್ತಲ್ಲ ಆ ಝೋನು, ಈ ಒಂದು ಟ್ರೆಂಡ್ ಲೈನ್ ಸಪೋರ್ಟ್ ಝೋನ್, ಇದು ಇಂಪಾರ್ಟೆಂಟ್ ಸಪೋರ್ಟ್ಗಳಾಗ್ತಾ ಹೋಗುತ್ತೆ. ಇದನ್ನು ಬಿಟ್ಟು ಕೆಳಗಡೆ ಬರೋ ತನಕ ಇನ್ನೂ ಹೇಳಬೇಕು ಅಂತಂದರೆ 22,440 ಈ ಝೋನ್ ಇದೆಯಲ್ಲ, ಇದನ್ನು ಬಿಟ್ಟು ಕೆಳಗಡೆ ಬರೋ ತನಕ ಮತ್ತೆ ವೀಕ್ ಅಂತ ಓದಕ್ಕೆ ಹೋಗಲೇಬೇಡಿ. ಸೊ ಅಲ್ಲಿ ತನಕ ಒಂದು ಕೆರೆದಡ ಆಗ್ತಾ ಇರ್ಬೋದು, ಮೇಲ್ಗಡೆ ಹೋದರೆ ಸಣ್ಣದಾಗಿ ಹೋಗ್ಬೋದು, ಅದೇ ರೀತಿಯೇ ನಾವು ಅಂದ್ಕೊಂಡು ಓದಬೇಕಾಗುತ್ತೆ. ಸೊ ನೋಡ್ತಾ ಹೋಗೋಣ ಈ ಎಕ್ಸ್ಪೈರಿನಲ್ಲಿ ಈ ಝೋನ್ ಒಳಗೆ ಮುಗಿಸ್ತಾರಾ ಅಥವಾ ಇದರಿಂದ ಮೇಲ್ಗಡೆ ಕೆಳಗಡೆ ಏನಾದ್ರು ಮೂವ್ಮೆಂಟ್ ಕೊಡೋ ಥರ ಭರ್ಜರಿ ಮೂವ್ಮೆಂಟ್ ಆಗುತ್ತಾ ಅಂತ. ಒಂದು ಒಳ್ಳೆ ಮೂವ್ಮೆಂಟ್ ಆದಂಗೆ ಅನಿಸ್ತಾ ಇದೆ, ಆದರೆ ಅರ್ಜೆಂಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ತೊಗೊಳಕ್ಕೆ ಹೋಗಿರೋರು, ಯಾಕಂದರೆ ಅಂತ ನೆಗೆಟಿವಿಟಿ ಅನ್ನೋದು ಏನೂ ಕಾಣಿಸ್ತಾ ಇಲ್ಲ. ಯಾಕಂದರೆ ಬ್ಯಾಂಕ್ ನಿಫ್ಟಿ ಕೂಡ ಆಲ್ ಟೈಮ್ ಹೈ ಹತ್ರ ಬಂದಿದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ನೋಡೋದಾದ್ರೆ ಡೈಲಿ ಕ್ಯಾಂಡಲ್ ಮಾತಾಡ್ತಾನೆ ಬಂದಿದ್ವಿ. ನೋಡಿ, ಇವತ್ತು ಒಂದು ಕ್ಲಿಯರ್ ಕಟ್ಟಾಗಿ ಡೋಜಿ ಮಾಡಿದೆ. ಈ ಡೋಜಿ ಮಾಡಿ ಇಲ್ಲಿಂದ ಪ್ಯಾಟರ್ನ್ ಚೇಂಜ್ ಆಯ್ತಾ, ಇಲ್ಲಿಂದ ಇನ್ಫ್ಲೂಯೆನ್ಸ್ ಚೇಂಜ್ ಆಗುತ್ತಾ ಅಂದರೆ ನೋಡಿ, ಲಾಸ್ಟ್ ಟೈಮು ಈ ಝೋನಿಗೆ ಬಂದಾಗ ಇಲ್ಲೊಂದು ಡೋಜಿ ಮಾಡಿ ಅಲ್ಲಿಂದ ಮಾರ್ದಿನಿಂದ ಸೆಲ್ಲಿಂಗ್ ಕಂಟಿನ್ಯೂ ಆಗ್ತಾ ಹೋಯಿತು. ಈಗ ಆ ಥರ ಆಗಬೇಕು ಅಂದರೆ ಮಾರ್ಕೆಟಲ್ಲಿ ಉತ್ತರ ಕೊಡ್ತಾ ನೋಡಿ, ಸುಮಾರು ಡೋಜಿ ಮಾಡಿ ಈ ರೀತಿಯಾಗಿ ಹೋಗಿತ್ತು ಹೋದ್ಸಲನು. ಸೊ ಏಕ್ದಮಾಗಿ ನಿಮಗೆ ಸೆಲ್ಲಿಂಗ್ ಅಂತ ಆಗಿಲ್ಲ. ಸೊ ಹಾಗಾಗಿ ಅರ್ಜೆಂಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಈಗಲೂ ಕೂಡ. ಸೊ ಮೇಲ್ಗಡೆ ಹೋಗೋದಾದರೆ ಅಫ್ಕೋರ್ಸ್ ನಮಗೆ ಇಲ್ಲಿ ಯಾವ ಝೋನ್ ಇದೆ, ಇವಾಗ ಆಲ್ ಟೈಮ್ ಹೈ ಝೋನಲ್ಲೇ ಬಂದಿದ್ದೀವಲ್ವಾ. ಸೊ ಇವಾಗ ಬ್ಯಾಂಕ್ ನಿಫ್ಟಿ ಕೂಡ ಆಲ್ ಟೈಮ್ ಹೈಯಲ್ಲೇ ಇದೆ, 48,581 ಸೊ ಲಾಸ್ಟ್ ಟೈಮು ಕೂಡ ಈ ಆಲ್ ಟೈಮ್ ಹೈ ಝೋನ್ನ ಅಟೆಂಪ್ಟ್ ಮಾಡಿತ್ತು, ಬಟ್ ತುಂಬ ರೀಸೆಂಟಾಗಿ ಅಟೆಂಪ್ಟ್ ಮಾಡಿರೋಂಥದ್ದು ಮತ್ತೆ ಅಟೆಂಪ್ಟ್ ಮಾಡೋಕ್ಕೆ ಬರ್ತಾ ಇದೆ. ಸೊ ಮೇಲ್ಗಡೆ ಹೋದರೆ ಮತ್ತೆ ಮೇಲ್ಗಡೆ ಹೋಗುತ್ತೆ, ಇಲ್ಲಾಂದರೆ ಕೆಳಗಡೆ ಬರುತ್ತೆ. ಅಗೇನ್ ನಾನು ಹೇಳ್ತಾ ಇದ್ದೀನಿ, ಮೇಲ್ಗಡೆ ಬಂದಿದೆ, ಇದರಿಂದ ಏಕ್ದಮಾಗಿ ಶಾರ್ಟ್ ಮಾಡಿಬಿಡೋಣ ಅಂತ ಮಾಡಕ್ಕೆ ಹೋಗ್ಬಿಡಿ. ಅಫ್ಕೋರ್ಸ್ ಸಿಚುವೇಶನು ಈಗ ಒಂದು ಡೋಜಿ ಮಾಡಿದೆ, ಇಲ್ಲಿ ಒಂದು ಫೇವರಬಲ್ ಆಗಿ ಅನ್ಸ್ಬೋದು ಕೆಳಗಡೆ ಬರುತ್ತೆ ಅಂತ, ಬಟ್ ಮಾರ್ಕೆಟ್ ಮಾತಾಡಲಿ ನಿಧಾನಕ್ಕೆ. ಆ ರೀತಿ ಆದರೆ ಮಾತಾಡ್ಕೊಂಡು ಹೋಗೋಣಂತೆ. 48,000 ಬಿಟ್ಟು ಬರೋ ತನಕ ಯಾರೋ ಅಗ್ರೆಸಿವ್ ಆಗಿ ಪೊಸಿಷನ್ನ ಪಿ ಕಡೆ ತೊಗೊಳಕ್ಕೆ ಹೋಗ್ಬಿಡಿ ಬ್ಯಾಂಕ್ ನಿಫ್ಟಿನಲ್ಲಿ. ಇವತ್ತು ನೋಡೋದಾದರೆ 15 ಮಿನಿಟ್ಸಲ್ಲಿ ಯಾವ ರೀತಿ ಆಗಿತ್ತು ಅಂತ. ಇವತ್ತೊಂದು ಸಣ್ಣ ಮೂಮೆಂಟ್ ಅಲ್ವಾ ಬ್ಯಾಂಕ್ ನಿಫ್ಟಿ. ನೋಡಿ, ಪೇಂಟ್ ಬೆಳೀತಾ ಇದೆ, ಬಟ್ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಸಣ್ಣ ಟ್ರೇಡ್ ಇತ್ತು ಬೆಳಗ್ಗೆ, ಅದನ್ನ ಅಪ್ಡೇಟ್ ಕೂಡ ಕೊಟ್ಟಿದ್ದೆ ಗ್ರೂಪಲ್ಲಿ. ಬಟ್ ಪೇಂಟ್ ಬೀಳ್ತಾ ಇದೆ. ಈ ಥರ ಇದ್ದಾಗ ನಮ್ಗೆ ಏನು ಬರುತ್ತೋ ಅಲ್ಲಿ ಒಂದು 20 ಪಾಯಿಂಟ್ 30 ಪಾಯಿಂಟಲ್ಲಿ ಎಕ್ಸಿಟ್ ಮಾಡ್ಕೊಂಡು ನೋಡಬೇಕು. ಆಪ್ಷನ್ ಬೈಯಿಂಗ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ, ಆಪ್ಷನ್ ಟ್ರೇಡಿಂಗ್ ಮತ್ತಷ್ಟು ಕಠಿಣ ಆಗುತ್ತಾ ಅಂತ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿಕೊಟ್ಟಿದ್ದೆ. ನೆನ್ನೆ ಯಾರಾದರೂ ನೋಡಿಲ್ಲ ಅಂದರೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. 48,700 ಶಾರ್ಪ್ ಆಗಿ ರಿಜೆಕ್ಷನ್ ಬಂತು. ಐ ಥಿಂಕ್ ಅದೇ ಟೈಮಲ್ಲಿ ಮಿಡ್ ಕ್ಯಾಪ್ ನಿಫ್ಟಿನಲ್ಲೂ ಕೂಡ ಒಂದು ರಿಜೆಕ್ಷನ್ ಬಂದಿತ್ತು. ಯಾವಾಗ ಅದು 1 1:15 ಟೈಮಲ್ಲಿ. ಯಾರಾದರೂ ಮಾರ್ಕೆಟ್ನಲ್ಲಿ ಇದ್ದರೆ MTM ನೋಡಿ ತಲೆಗೆಟ್ಟೋಗಿರುತ್ತೆ, ಯಾಕಂದರೆ ಇವತ್ತು ಸುಮಾರು ಜನಕ್ಕೆ ಸ್ಲಿಪ್ಪೇಜ್ ಆಗಿದೆ ಅಂತ ರಮೇಶ್ ಅವರು ಕೂಡ ಶೇರ್ ಮಾಡ್ಕೊಂಡಿದ್ರು. ಒಂದು ಫ್ಯಾಟ್ ಫಿಂಗರ್ ಆಗಿರ್ಬೋದು, ಮಿಸ್ ಆಗಿ ಎಕ್ಸಿಕ್ಯೂಟ್ ಮಾಡಿರ್ಬೋದು, ಅಥವಾ ಯಾರು ಮ್ಯಾನಿಪುಲೇಷನ್ ಕೂಡ ಮಾಡಿರ್ಬೋದು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಅಂತ. ಬಟ್ ಅದು ತುಂಬ ಒಂದು ಆತಂಕಕರ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಆಪ್ಷನ್ ಬೈಯಿಂಗ್ ಬಗ್ಗೆ ನಾನು ಆಲ್ರೆಡಿ ಹೇಳ್ತಾ ಬಂದಿದ್ದೀನಿ. ಎಕ್ಸ್ಪೈರಿ ದಿನ ನೀವು ಟ್ರೆಂಡಿಂಗ್ ಮೂವ್ ಅಂತ ನೀವು ಕ್ಯಾಪ್ಚರ್ ಮಾಡೋಕ್ಕೆ ಒಂದು ಸೈಡ್ ಹೋಗೋಕೆ ಆಗೋದೇ ಇಲ್ಲ, ಒಂದೇ ರೇಂಜಲ್ಲಿ ನಿಲ್ಲಿಸುವಂಥದ್ದು ಸರ್ವೇ ಸಾಮಾನ್ಯ ಆಗಿದೆ ಅಂತ. ಇವತ್ತು ಎಕ್ಸ್ಪೈರಿ ಆಗಿರಲಿಲ್ಲ ಬ್ಯಾಂಕ್ ನಿಫ್ಟಿನಲ್ಲಿ, ಬಟ್ ಯೂಶಲಿ ಅದೇ ಥರ ಮಾತಾಡ್ತೀವಿ. ಬಟ್ ಇವತ್ತು ಮಿಡ್ ಕ್ಯಾಪ್ ನಿಫ್ಟಿ ನಾವು ನೋಡೋದಾಗಿದ್ರೆ, ಮಿಡ್ ಕ್ಯಾಪ್ ನಿಫ್ಟಿ ಸಾಮಾನ್ಯವಾಗಿ ಒಂದೇ ರೇಂಜಲ್ಲಿ ಇರುತ್ತೆ ಎಕ್ಸ್ಪೈರಿ ದಿನ ಅಂತ ನಾವು ಸುಮಾರು ಸಲ ನಮ್ಮ ಚಾನಲ್ ಮಾತಾಡ್ಕೊಂಡಿದ್ದೀವಿ. ಇವತ್ತು ಅದಕ್ಕೆ ಗೂಗ್ಲಿ ಹಾಕೋ ಥರ ಬಂದಿತ್ತು. 180 ಆಲ್ಮೋಸ್ಟ್ 179 180 ಪಾಯಿಂಟ್ 15 ಮಿನಿಟ್ಸ್ ಕ್ಯಾಂಡಲ್ ಆಗುತ್ತೆ ಅಂತಂದರೆ ಹೆಚ್ಚು ಕಮ್ಮಿ ಅದು 1.5% ಆಯಿತು. ಒಂದು ಇಂಡೆಕ್ಸಿನ 1.5% ಮೂಮೆಂಟು ಒಂದು 15 ಮಿನಿಟ್ಸಲ್ಲಿ ಆಗುತ್ತೆ ಅಂತಂದರೆ ಇದು ತುಂಬ ಒಂದು ಆತಂಕಕಾರಿ ಬೆಳವಣಿಗೆ. ಇಲ್ಲಿ ಏನಾಗಿರುತ್ತೆ ಅಂತಂದರೆ, ಅಷ್ಟು ಜೋರಾಗಿ ಕೆಳಗಡೆ ಬರ್ತಿದ್ದಾಗ ಇಲ್ಲಿ ನೋಡಿ, ಇಲ್ಲಿ ಕೆಲವರು ಸ್ಟ್ರಾಟಲ್ಗಳು ಮಾಡ್ತಾ ಇರ್ಬೋದು, ಎಲ್ಲೋ ಹೋಗ್ತಾ ಇಲ್ಲ, ಇದೇ ಝೋನಲ್ಲಿ ಇದೆ ಅಂತ. ಅವರೆಲ್ಲ ಕೂಡ ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ಇನ್ನೂ ಸ್ಲಿಪ್ಪೇಜು ಜಾಸ್ತಿ ಆಗ್ತಾ ಹೋಗುತ್ತೆ, ಕೆಳಗಡೆ ಆ್ಯಡ್ ಮಾಡ್ಕೊತಾನೆ ಹೋಗ್ತಾ ಹೋಗುತ್ತೆ. ಯಾಕಂದರೆ ಎಲ್ಲೂ ನಿಮ್ಗೆ ಸಿಗ್ತಾನೆ ಹೋಗೋದಿಲ್ಲ. ಸೊ ಸ್ಟಾಪಸ್ ಕೂಡ ಅವಾಗ ಶಿಫ್ಟ್ ಆಗ್ತಾ ಹೋಗುತ್ತೆ, ಸಿಸ್ಟಮ್ ಒಂಥರ ಕ್ರ್ಯಾಶ್ ಆದಂಗೆ ಆಗಿಬಿಡುತ್ತೆ. ನೋಡಿ, ಒಳ್ಳೆ ಬಸ್ ಸ್ಟ್ಯಾಂಡ್ ಇದೆ, ಇದಕ್ಕೆ ಬಿಟ್ಟು ಅಂತ ಕೆಳಗಡೆ ಬರಲ್ಲ ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ ಕೂಡ ಅದೇ ರೀತಿ ಅಲ್ವಾ. 10,800 ಕ್ಲಿಯರ್ ಕಟ್ಟಾಗಿ ಸಪೋರ್ಟ್ ಇದೆ. ಇವಾಗ ಮೇಲ್ಗಡೆಯಿಂದ ಸೆಲ್ಲಿಂಗ್ ಬಂದಿದ್ದೀವಿ ಜೋರಾಗಿ. ಸೊ ಇವತ್ತಿನ ಏನೋ ಒಂದು ಹೈ ಮಾಡಿದ್ದು 11,950ರಿಂದ 10,800 ಝೋನಲ್ಲಿ ಅಂತ ಆರಾಮಾಗಿರ್ಬೋದಿತ್ತು. ಬಟ್ ಈ ಟೈಮಲ್ಲಿ ಇದ್ದಿದ್ದರೆ ಸುಮಾರು ಜನ ಶೇರ್ ಮಾಡ್ಕೊಂಡಿದ್ದಾರೆ. 10,800 ಐ ಥಿಂಕ್ 80 ಪೈಸೆ ಇದ್ದಿದ್ದು 150 ರೂಪಾಯಿ ತನಕ ಹೋಗಿತ್ತು 115 ಮಿನಿಟ್ಸಲ್ಲಿ ಆದಂತಹ ಅದು.
ಬೆಳವಣಿಗೆ ವಾಪಸ್ ರಿಕವರಿ ಕೂಡ ಕೊಡ್ತು ಎನಿವೇಸ್. ಬಟ್ ಈ ರೀತಿ ಹಿಂಗೆ ಕಂಟಿನ್ಯೂಷನ್ ಕೆಳಗಡೆ ಬಂದಿದ್ದರೆ ಏನು ಕತೆ, ಅದಕ್ಕೋಸ್ಕರ ಹೆಡ್ಜ್ ಪೊಸಿಷನ್ ತೊಗೊಳ್ಳೋಂಥದ್ದು ಮ್ಯಾಂಡೇಟರಿ ಅಂತ ರಮೇಶ್ ಸರ್ ಹೇಳಿದ್ದಾರೆ, ವಿಚ್ ಇಸ್ ವೆರಿ ಗುಡ್ ಸಜೆಷನ್ ಅಂತ ಅನಿಸ್ತು. ಆಪ್ಷನ್ ಸೆಲ್ಲಿಂಗಲ್ಲಿ ಯೂಶಲಿ ಹೆಡ್ಜ್ ಪೊಸಿಷನಲ್ಲೇ ಇರ್ತೀವಿ, ಬಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಆ ಥರ ಆಗೋದಿಲ್ಲ. ಇವತ್ತು ಏನೂ ಇಲ್ಲ ಅಂತ ಏನೋ ಬಿಟ್ಕೊಂಡಿದ್ದರೆ MTM ನೋಡಿದರೆ ಇವತ್ತು ಒಂದು BP ಶುಗರ್ ಎಲ್ಲ ಜಾಸ್ತಿ ಆಗಿರ್ತಿತ್ತು ನಾವು ಎಲ್ಲರಿಗೆ. ಬಟ್ ಎನಿವೇಸ್ ಅದೇ ಝೋನಿಗೆ ಬಂದು ರಿಕವರ್ ಆಗಿದೆ. ಈ ಥರ ಇಷ್ಟು ದೊಡ್ಡದಾಗಿ ವಿ ಶೇಪ್ ರಿಕವರಿ ಆದಾಗ ತುಂಬ ಫೇವರಬಲ್ ಸಿಚುವೇಶನ್ ಅಂತ ಅನಿಸುತ್ತೆ ಒಂದು ಆರಾಮಾಗಿ ಎಕ್ಸಿಕ್ಯೂಟ್ ಮಾಡೋಕ್ಕೆ. ಬಟ್ ಇವತ್ತು ಆ ಕೆಲಸನ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂತಂದರೆ ಏನು ಬೇಕಾದರೂ ಆಗ್ಬೋದಿತ್ತು ಅಂತ ಪೊಸಿಷನ್ ಎಕ್ಸಿಟ್ ಮಾಡೋದೇ ಸಾಕು ಅಂತ ಎಕ್ಸಿಟ್ ಆಗೋದ ಬಗ್ಗೆ ನೋಡಿದ್ವಿ. ಬಟ್ ಯೂಶಲಿ ಆ ಥರ ವಿ ಶೇಪ್ ರಿಕವರಿ ಆಯಿತು ಅಂತಂದರೆ ಆಮೇಲೆ ಏನು ಬೆಳವಣಿಗೆ ಆಗೋದಿಲ್ಲ. ಬಟ್ ರಿಸ್ಕ್ ತೊಗೊಳಕ್ಕೆ ಕಷ್ಟ ಇತ್ತು. ಅಂದರೆ ನಾನು ಹೇಳ್ತಾ ಇರೋದು ಆ ಟೈಮಲ್ಲಿ ಈ ಟೈಮಲ್ಲಿಗೆ ಅಂತ ಇಟ್ಕೊಂಡಿದ್ದಾರೆ, ಇನ್ನು ರಿಡ್ಯೂಸ್ ಮಾಡಿ ಪೊಸಿಷನ್ ಇಟ್ಕೋಬೋದಾಗಿತ್ತು. ಬಟ್ ದಟ್ಸ್ ಓಕೆ. ಮಿಡ್ ಕ್ಯಾಪ್ ನಿಫ್ಟಿ ಇವತ್ತು ಒಂದು ಗೂಗ್ಲಿನ ಹಾಕಿದೆ ನೋಡಿ, ನಾನು ಎಕ್ಸ್ಪೈರಿ ದಿನಾನು ಮೂವ್ಮೆಂಟ್ ಮಾಡಿದೆ ಅನ್ನೋದನ್ನು ತೋರಿಸ್ತಾ ಇದೆ. ಮಿಡ್ ಕ್ಯಾಪ್ 100 ಇಂಡೆಕ್ಸ್ ಇದೆಯಲ್ಲ, ಮಿಡ್ ಕ್ಯಾಪ್ ಸೆಲೆಕ್ಟ್ ಅನ್ನೋದು 25 ಇಂಡೆಕ್ಸ್ ಆಗಿರುತ್ತೆ. ಮಿಡ್ ಕ್ಯಾಪ್ 100 ಇಂಡೆಕ್ಸ್ ಇವತ್ತು ಆಲ್ ಟೈಮ್ ಹೈನ ರೀಚ್ ಆಗಿದೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ BSEನಲ್ಲಿ ಒಟ್ಟಾರೆ ಏನೆಲ್ಲ ಕಂಪ್ನಿಗಳದ್ದು ಒಟ್ಟಾರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ನೋಡೋದಾದರೆ 400 ಲಕ್ಷ ಕೋಟಿ ತಲುಪಿದೆ ಅಂತ ಮೆಸೇಜ್ ಹಾಕಿದ್ರು ರಾಜೇಶ್ ಅವರು ಕೂಡ. ಸೊ ಅದು ಕೂಡ ಒಂದಾಗಿದೆ. BSE NSE ಬಗ್ಗೆ ಶಾರ್ಟ್ ಸೀರೀಸಲ್ಲಿ ವಿಡಿಯೋ ಇದೆ. ಶಾರ್ಟ್ ಸೀರೀಸ್ ನೋಡ್ತಾ ಬರೋದಾದರೆ ನಿಮಗೆ ಯಾರು ಕೆಲವರು ಕೇಳ್ತಿರೋ ಬಿಗಿನರ್ಸ್ಗೆ ಅರ್ಥ ಆಗ್ತಾಯಿಲ್ಲ ಸರ್ ಯಾವ ರೀತಿ ಅಂತ. ಸರ್ ನಮ್ಮ ಚಾನಲಲ್ಲಿರೋ ಪ್ಲೇಲಿಸ್ಟ್ನ ಚೆಕ್ ಮಾಡ್ತಾ ಬನ್ನಿ. ಪ್ರೀಮಿಯರು, ಶಾರ್ಟ್ ಸೀರೀಸು, ಟೆಕ್ನಿಕಲ್ ಅನಾಲಿಸಿಸು, ಫಂಡಮೆಂಟಲ್ ಅನಾಲಿಸಿಸು, ಈ ರೀತಿ ಇನ್ವೆಸ್ಟರ್ಸ್ಗಳಿಗೆ ಮತ್ತು ಟ್ರೇಡರ್ಗಳಿಗೂ ಕೂಡ ಸಪ್ರೇಟ್ ಆಗಿರುವಂಥ ಮಾಹಿತಿ ಸಿಗ್ತಾ ಹೋಗುತ್ತೆ. ನೀವು ಆಲ್ರೆಡಿ ಸ್ವಲ್ಪ ದಿನದಿಂದ ಇದ್ದೀರಾ, ಇನ್ನೂ ಅರ್ಥ ಆಗೋಕ್ಕೆ ಕಷ್ಟ ಆಗ್ತಾ ಇದೆ ಅಂದರೆ ನೀವು ಡೈಲಿ ಚಾರ್ಟ್ ನೋಡ್ತಾ ಬರೋದಾದರೆ ನಿಮಗೆ ಸುಮಾರು ವಿಚಾರಗಳು ತಿಳಿತಾ ಹೋಗುತ್ತೆ ಅಂತ ಹೇಳ್ತೀನಿ. ನಾಳೆ ಫಿನ್ ನಿಫ್ಟಿ ಎಕ್ಸ್ಪೈರಿ ಆಗಿದೆ ನೋಡಿ. ಫಿನ್ ನಿಫ್ಟಿ ಎಕ್ಸ್ಪೈರಿ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ, ಯಾಕೆಂದರೆ ಒಂದೇ ರೇಂಜಲ್ಲಿ ನಿಂತಿದೆ. ನಾಳೆ ಈ ಚಾನಲ್ನ ಮೇಲ್ಗಡೆ ಅಥವಾ ಕೆಳಗಡೆ ಬರ್ತಾ ಹೋಗ್ಬೋದು. ಮೇಲ್ಗಡೆ ಹೋಯಿತು ಅಂತಂದರೆ 21,680 ಈ ಝೋನ್ನ ಬಿಟ್ಟು ಮೇಲ್ಗಡೆ ಹೋಗುತ್ತೆ ಅಂತ ನೋಡಬೇಕು. ಕೆಳಗಡೆ ಬಂದರೆ ನಮಗೆ ಈ ಸಪೋರ್ಟ್ ಝೋನ್ ಬರುತ್ತಲ್ಲ, ಅಂದರೆ ಸರಿ ಸುಮಾರು 21,480ರಿಂದ 21,500 ಈ ಝೋನ್ಗಳ ತನಕ ಒಂದು ಫಾಲ್ ಬರಲಿಕ್ಕೆ ಕಾಣಿಸ್ತಾ ಹೋಗ್ಬೋದು. ಅರ್ಜೆಂಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಅಗೇನ್. ಸೊ ಅದೇ ಬಸ್ ಸ್ಟ್ಯಾಂಡಲ್ಲೂ ಕೂಡ ಉಳಿತಾ ಹೋಗ್ಬೋದು. ಒಂದ್ಸಲ ಕ್ವಿಕ್ಕಾಗಿ ಆಪ್ಷನ್ ಚೇಂಜ್ ನೋಡ್ಕೊಂಡು ಬಂದ್ಬೋಣ. ಆಪ್ಷನ್ ಚೇಂಜ್ ನೋಡೋದಾದರೆ ಫಿನ್ ನಿಫ್ಟಿ ನಾಳೆ ನೋಡಿ ಇಬ್ಬರದು ಟಫ್ ಫೈಟ್ ಇದೆ. 21,600 ಸ್ವಲ್ಪ ಸಪೋರ್ಟೇ ಚೆನ್ನಾಗಿದೆ ನಂಗೆ ಅನಿಸ್ತಾ ಇದೆ. ಇನ್ ಕೇಸ್ ಈ ಝೋನ್ಗಿಂತ ಕೆಳಗಡೆ ಏನಾದ್ರು ಓಪನ್ ಆಯಿತು ಅಂತಂದರೆ ಅಥವಾ ಇಲ್ಲೇ ಓಪನ್ ಆಗಿ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ನಾವು 21,500 ತನಕ ಬಂದು ಟ್ರಾವೆಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಒಂದು 80-100 ಪಾಯಿಂಟ್ಗಳ ಫಾಲ್ ಸಿಗ್ತಾ ಹೋಗ್ಬೋದು. ಮೇಲ್ಗಡೆ ಹೋಯಿತು ಅಂತಂದರೆ ಇವತ್ತಿನ ಮಾರಬಾಜು ಕ್ಯಾಂಡಲ್ ಇದೆಯಲ್ಲ 21,650 ಅಲ್ಲಿ ತನಕ ನೀವು ಟಾರ್ಗೆಟ್ ಮಾಡ್ತಾ ಹೋಗಿ. ಈ ಝೋನ್ ಒಳಗಡೆ ಉಳಿಯುವಂಥ ಎಕ್ಸ್ಪೀರಿಯನ್ಸ್ ಆಗ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಇನ್ ಕೇಸ್ ಏನಾದ್ರು ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಇನ್ನೂ ಕನ್ಫರ್ಮೇಷನ್ ನಾನು ತಗೋತೀನಿ ಅನ್ನೋರು 21,550-580 ಇದೆಯಲ್ಲ ಈ ಝೋನ್ನ ಬಿಟ್ಟು ಬಂದರೆ ಅದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಒಂದು 60-70 ಪಾಯಿಂಟ್ಗಳನ್ನು ನೀವು ಕ್ಯಾಪ್ಚರ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗೋದು ಫಿನ್ ನಿಫ್ಟಿನಲ್ಲಿ. ಸೊ ಒಂದಿಷ್ಟು ಕ್ವಿಕ್ಕಾಗಿ ಸ್ಟಾಕ್ಸ್ಗಳು ಮಾತಾಡೋಣ. Q4 ರಿಸಲ್ಟ್ಸ್ಗಳು ಬರ್ತಾ ಇದೆ ಸುಮಾರಲ್ಲಿ. ಎಕ್ಸೈಡ್ ಇಂಡಸ್ಟ್ರೀಸ್ ನೋಡಿ, ಎಕ್ಸೈಡ್ ಇಂಡಸ್ಟ್ರೀಸು ಇವ್ರನ್ನ ಯಾರು ಅವ್ರ ಕಾಂಪಿಟೇಟರ್ ಇದ್ದರು ಅಮರ್ ರಾಜ ಬ್ಯಾಟ್ರೀಸ್, ಅದನ್ನ ದಾಟ್ಬಿಟ್ಟು ಮೇಲ್ಗಡೆ ಹೋಗಿದೆ, ಬಿಸ್ನೆಸ್ ಚೇಂಜ್ ಆಗಿದೆ ಅಂತ ನಾವು ಹಿಂದೆ ಒಂದ್ಸಲ ಮಾತಾಡ್ಕೊಂಡಿದ್ವಿ. ಒಂದು ಟ್ರೆಂಡ್ ಲೈನಲ್ಲಿ ಒಂದು 280 ಹೈ ಮಾಡಿಬಿಟ್ಟು ಸುಮಾರು ದಿನ ಕೆಳಗಡೆನೇ ಬಂದಿತ್ತು. ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆದಾಗ ನಾವು ಮಾತಾಡ್ಕೊಂಡಿದ್ವಿ. ಈಗ ನೋಡಿ ಆಲ್ ಟೈಮ್ ಹೈ ಕಡೆಗೆ ಹೋಗ್ತಾ ಇದೆ. ಬಟ್ ಸ್ಟಾಕ್ ಆಲ್ರೆಡಿ ಆಲ್ ಟೈಮ್ ಹೈ ಝೋನಲ್ಲಿದೆ. ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ಬಟ್ ಯಾರಾದರೂ ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ ಹೋಲ್ಡ್ ಮಾಡಿ. ಈ ಮೂವ್ ಇನ್ನೂ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇದೆ, ಯಾಕೆಂದರೆ ಹಿಂದೆ ಹಿಸ್ಟಾರಿಕಲಿ ಒಂದು ಲಾಂಗ್ ಕನ್ಸಾಲಿಡೇಷನ್ ಆಗಿದೆ ಸ್ಟಾಕಲ್ಲಿ. ಈಗ ಒಂದು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗ್ತಾ ಇರೋದ್ರಿಂದ ಸ್ಟಾಕು ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇದೆ. ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ಆಲ್ರೆಡಿ ಇನ್ವೆಸ್ಟ್ ಆಗಿರೋರು ಹೋಲ್ಡ್ ಮಾಡಿ. ಅದೇ ರೀತಿ ನೌಕರಿ ಇನ್ಫೋ ಎಡ್ಜ್ 2 ವಾರದ ಹಿಂದೆ ಏನೋ ಮಾತಾಡ್ಕೊಂಡಿದ್ವಿ ನೋಡಿ. 5,600 ಒಂದು ರೆಸಿಸ್ಟೆನ್ಸ್ ಅನಿಸುತ್ತೆ ನನಗೇನೋ. ಈ ಸ್ಟಾಕ್ ಇನ್ನೂ ಕೂಡ ವ್ಯಾಲ್ಯೂಷನಲ್ಲಿ ಕಾಸ್ಟ್ಲಿನೇ ಅಂತ ಅನಿಸ್ತಾ ಇದೆ ಅಂತ. ಬಟ್ ರಿಸಲ್ಟ್ ಬಂದಿದೆ ಅಂತೆ, ಚೆನ್ನಾಗಿ ಬಂದಿದೆ. ಈಗ ಮೇಲ್ಗಡೆ ಹೋಗ್ತಾ ಇದೆ. ಹೌದಾ, ಈಗ ಕಪ್ ಆ್ಯಂಡ್ ಹ್ಯಾಂಡಲ್ ಆಗುತ್ತೆ ಏನು ಕತೆ ಅನ್ನೋದಕ್ಕೆ ಇಲ್ಲಿ ಏನಾದ್ರು ಹ್ಯಾಂಡಲ್ ರೆಫರೆನ್ಸ್ ಬಂತು ಅಂತಂದರೆ ಆಗ ನೋಡ್ತಾರಂತೆ. ಮತ್ತೆ 5,200 ತನಕ ಏನಾದ್ರು ಕರೆಕ್ಷನ್ ಬಂದು ಒಂದು ಹ್ಯಾಂಡ್ಲ್ ಒಂದು ಚಾನಲಲ್ಲಿ ಫಾರ್ಮ್ ಆಯಿತು ಅಂತಂದರೆ ಆಗ 5,200 ಆ ಲೆವೆಲ್ ಕಡೆಗೆ ನೀವು ಆ್ಯಡ್ ಮಾಡಿಕೊಂಡ್ರೆ ಒಂದು ಮತ್ತೆ ಆಲ್ ಟೈಮ್ ಹೈ ಕಡೆಗೆ ಹೋಗುವಂಥ ಸಾಧ್ಯತೆ ಇದೆ. ಇನ್ನು ಪ್ಯಾಟರ್ನ್ ಕನ್ಫರ್ಮೇಷನ್ ಆಗಿಲ್ಲ, ವೆಯ್ಟ್ ಮಾಡೋಣ. ಬಟ್ ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ಬಟ್ ಕ್ಲೀನಾಗಿ ಒಂದು ಪ್ಯಾಟರ್ನ್ ಮಾಡ್ಕೊಂಡು ಹೋಗ್ತಾ ಇದೆ ಸ್ಟಾಕು, ಚೆನ್ನಾಗಿ ಹೋಗ್ತಾ ಇದೆ ಮೂಮೆಂಟು. ನೋಡೋಣ ಇಲ್ಲಿ ಏನಾದರೂ ಕಪ್ ಆ್ಯಂಡ್ ಹ್ಯಾಂಡಲ್ ಕನ್ಫರ್ಮೇಷನ್ ಕೊಡ್ತು ಅಂತಂದರೆ 5,200 ತನಕ ಬಂದು ಆಗ ನಾವು ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗೋದು. ಅಷ್ಟು ದೊಡ್ಡ ಚಾನಲ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನೋಡ್ತಾ ಹೋಗೋಣಂತೆ. ಈಗ ಒಳ್ಳೆ ರೀತಿಯಾಗಿ ಮೇಲ್ಗಡೆ ಹೋಗಿದೆ. ಇವತ್ತು ಆಲ್ಮೋಸ್ಟ್ ಎಷ್ಟು ಪರ್ಸೆಂಟ್ ಇವತ್ತು ಈ ವೀಕಲ್ಲಿ ನೋಡೋದಾದರೆ ಆಲ್ಮೋಸ್ಟ್ 10% ಮೂವ್ಮೆಂಟ್ನ ಕೊಟ್ಟಿದೆ. ಅದೇ ರೀತಿಯಾಗಿ ಶಿಪ್ ಯಾರ್ಡ್ ಕಂಪ್ನಿಗಳದ್ದು ನೋಡಿ ಮತ್ತೆ ಆರ್ಡರ್ ವಿನ್ ಬಂದಿದೆ ಅಂತ ಹೇಳ್ಬಿಟ್ಟು ಕೊಚ್ಚಿನ್ ಶಿಪ್ ಯಾರ್ಡಲ್ಲಿ ಇವತ್ತು ಕೂಡ 7-8% ಆಫ್ ಮೂವ್ಮೆಂಟ್ ಇತ್ತು. ಬಟ್ ಆಲ್ರೆಡಿ ಹೇಳಿದ್ದೀನಿ ಆ ಥರ ಸ್ಟಾಕಲ್ಲಿ ಏನೇ ನ್ಯೂಸ್ ಬಂದಿದೆ ಅಂತ ನೀವು ಆಲ್ ಟೈಮ್ ಹೈಯಲ್ಲಿ ವ್ಯಾಲ್ಯೂಯೇಷನ್ ನೋಡೋದೆಲ್ಲ ನೀವು ಆ್ಯಡ್ ಮಾಡ್ಕೊಂಡು ಹೋದರೆ ದಪ್ಪ ಅಂತ ಬಿಡಿಸ್ತಾರೆ. ಹಾಗಾಗಿ ದಯವಿಟ್ಟು ದೂರ ಇರಿ. ಟ್ರೇಡ್ ಮಾಡೋರು ಬೇಕಾದರೆ ನೋಡಿ, ಬಟ್ ಇನ್ವೆಸ್ಟರ್ಸ್ ನಾಟ್ ರೆಕಮೆಂಡೆಡ್. ರಿಯಲ್ ಎಸ್ಟೇಟ್ ಸ್ಟಾಕ್ಸ್ಗಳೆಲ್ಲ ಇವತ್ತು ಮೇಲೆ ಹೋಗಿತ್ತು. ಐ ಥಿಂಕ್ ಒಂದು 2 ವಾರದ ಹಿಂದೆ ನಿಮ್ಗೆ ಹೇಳಿದ್ದೆ ರಿಯಲ್ ಎಸ್ಟೇಟ್ ಸೆಕ್ಟರಲ್ಲಿ ಒಂದು ಚೇಂಜಸ್ ಆಗೋ ಥರ ಕಾಣಿಸ್ತಾ ಇದೆ ಆಫ್ಟರ್ ಲಾಂಗ್ ಟೈಮ್ ಅಂತ. ನೀವು ನೋಡೋದಾದರೆ ಗಾಡ್ರೇಜ್ ಪ್ರಾಪರ್ಟೀಸಲ್ಲಿ ಇವಾಗ ಒಂದು ಇಂಪಾರ್ಟೆಂಟ್ ಲೆವೆಲ್ಗೆ ಬಂದಿದೆ. 2,500 ಲೆವೆಲ್ ಹತ್ತಿರ ಬಂದಿದೆ. ಇಲ್ಲಿ ಇತ್ತೀಚೆಗೆ ಮಾಡಿದಂಥ ಹೈ ಇಲ್ಲಿಂದ ಫೇಲ್ಯೂರ್ ಆಯಿತು ಅಂತಂದರೆ ಕೆಳಗಡೆ ಬರ್ತಾ ಹೋಗಬೇಕು, ಇಲ್ಲಾಂದರೆ ವಾಪಸ್ ಬ್ರೇಕ್ಔಟ್ ಕೊಟ್ಟು ಮೇಲ್ಗಡೆ ಹೋಗಬೇಕು. ನೋಡ್ತಾ ಹೋಗೋಣ. ಬ್ರೇಕ್ಔಟ್ ಫೇಲ್ಯೂರ್ ಆಗೋಂಥ ಸಾಧ್ಯತೆ ಜಾಸ್ತಿ ರೀಸೆಂಟ್ ಇಯರ್ಸಲ್ಲಿ ಆದರೆ, ಬಟ್ ಸೆಕ್ಟರಿಂದ ಪುಷ್ ಬಂದಿರೋದ್ರಿಂದ ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಗಾಡ್ರೇಜ್ ಪ್ರಾಪರ್ಟೀಸ್ ಅಗೇನ್ ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ಬಟ್ ಶಾರ್ಟ್ ಟರ್ಮಲ್ಲಿ ಯಾರಾದರೂ ಟ್ರೇಡ್ ಮಾಡೋಕೆ ಹೋಗ್ತಿದ್ರೆ ಅಂದರೆ ನೆಗೆಟಿವ್ ಪೊಸಿಷನ್ ತೊಗೊಳಕ್ಕೆ ನೀವು ವೆಯ್ಟ್ ಮಾಡಿ. ಆ ಥರ ಏನಾದ್ರು ಕನ್ಫರ್ಮೇಷನ್ ಸಿಕ್ಕಿದ್ರೆ
ಹೇಳಿದ್ರೆ ನೋಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಇನ್ನೊಂದು ಇಂಡಿಯಾ ಬುಲ್ಸ್ ರಿಯಲ್ ಎಸ್ಟೇಟ್, ಇದು ನೋಡಿ ಅಂತ ಒಳ್ಳೆ ಕಂಪನಿ ಅಲ್ವೇ ಅಲ್ಲ, ಇದು ಪ್ರಾಫಿಟಲ್ಲಿ ಇಲ್ವೇ ಇಲ್ಲ. ಫಸ್ಟ್ ಆಫ್ ಆಲ್ ಕಂಪನಿ ಬಿಗ್ ಡಿಸ್ಕ್ಲೇಮರ್, ಅಗೇನ್ ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದರಲ್ಲಿ ಆಗಲಿ ಟ್ರೇಡ್ ಮಾಡಲಿ ಇನ್ವೆಸ್ಟ್ ಮಾಡಲಿ ಅಂತ ಹೇಳಿದ್ರೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. ಡೈರೆಕ್ಟು ನನ್ನ ಮಾತನ್ನ ಕೇಳ್ಕೊಂಡು ನೀವು ಯಾವುದೇ ಕೆಲಸನ ಮಾಡಬಾರ್ದು. ಸೊ ಇದರಲ್ಲಿ FIDI ಆಕ್ಟಿವಿಟಿ ಏನೋ ಆದಂಗೆ ಅನ್ನಿಸ್ತಾ ಇದೆ. ಇಲ್ಲಿ ಒಂದು ದೊಡ್ಡ ಕ್ಯಾಂಡಲ್ ಬರ್ತಾ ಇದೆ, ಲಾಂಗ್ ಕನ್ಸಲ್ಟೇಷನ್ ಆಗಿದೆ, 40 ರೂಪಾಯಿ ತನಕ ಬಂದಿತ್ತು ಸ್ಟಾಕು, ಈಗ 138ಕ್ಕೆ ಹೋಗಿದೆ. ಟ್ರೆಂಡ್ ಲೈನ್ ರೆಫರೆನ್ಸ್ಗಳು ಕಾಣಿಸ್ತಾ ಇದೆ. ಈ ಟ್ರೆಂಡ್ ಲೈನ್ ಏನಾದ್ರು ಬ್ರೇಕ್ ಆಗೋಯ್ತು ಅಂತಂದರೆ 200 ಲೆವೆಲ್ ತನಕ ಹೋಗುವಂಥ ಸಾಧ್ಯತೆ ಇದೆ. ಎಗೇನ್ ಶಾರ್ಟ್ ಟರ್ಮ್ ಬೇಸಿಸಲ್ಲಿ ಟ್ರೆಂಡ್ ಲೈನ್ ರೆಫರೆನ್ಸ್ ತಗೊಂಡು ವಾಲ್ಯೂಮ್ ಚೆನ್ನಾಗಿ ಆದರೆ ಮಾತ್ರ ಶಾರ್ಟ್ ಟರ್ಮಿಗೆ ಮಾತ್ರ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ. ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್, ಯಾಕೆಂದರೆ ಕಂಪನಿ ಪ್ರಾಫಿಟಲ್ಲಿ ಇಲ್ಲ, ಫಂಡಮೆಂಟಲಿ ಬಿಗ್ ರೆಡ್ ಫ್ಲಾಗ್ ಈ ಕಂಪನಿಗೆ. ಹಾಗಾಗಿ ದಯವಿಟ್ಟು ಆ ಒಂದು ಕಾಷನಲ್ಲಿ ನೋಡಿ. 850ಕ್ಕೆ ಹೋದಂಥ ಸ್ಟಾಕು 40 ರೂಪಾಯಿಗೆ ಬಂದಿದೆ. ಯಾವಾಗಿಂದ 2010ರಿಂದ ಇದೇ ರೀತಿ ಆಯಿತು. ಬಟ್ ಸೆಕ್ಟರಲ್ಲೇ ಚೇಂಜ್ ಆಗಿರೋದ್ರಿಂದ ಇಂಡಿಯಾ ಬುಲ್ಸ್ ರಿಯಲ್ ಎಸ್ಟೇಟಲ್ಲಿ ಇವಾಗ ಒಂದು ಅಪ್ ಮೂಮೆಂಟ್ ಬರೋಕ್ಕೆ ಕಾಣಿಸ್ತಾ ಇದೆ. ಬಟ್ ನೋಡ್ತಾ ಹೋಗೋಣ ಏನಾಗುತ್ತೆ ಅನ್ನೋದನ್ನ. ಹೇಗೆ ಈ ಟ್ರೆಂಡ್ ಲೈನ್ ಬ್ರೇಕ್ ಆಯ್ತು ಅಂತಂದರೆ 200 ತನಕ ಹೋಗುವಂಥ ಸಾಧ್ಯತೆ ಇದೆ ಇಂಡಿಯಾ ಬುಲ್ ರಿಯಲ್ ಎಸ್ಟೇಟ್. ಅದೇ ರೀತಿಗೆ TCS ರಿಸಲ್ಟ್ ಇದೆ, ಇಂಪಾರ್ಟೆಂಟ್ ಆಗುತ್ತೆ IT ಸೆಕ್ಟರ್ ಅಂತ ಹೇಳ್ತಾನೆ ಬಂದಿದ್ದೀನಿ. ಇಲ್ಲಿ ಒಂದು ಗ್ಯಾಪ್ ಇದೆ, ಆ ಗ್ಯಾಪ್ ಫಿಲ್ಲಿಂಗ್ ಆಗುತ್ತಾ ಅಂತ ಅಂದ್ಕೊಂಡಿದ್ವಿ. ಆದರೆ ಇಲ್ಲೊಂದು ಗ್ಯಾಪ್ ಏನಾಗಿದೆ, ಆ ಗ್ಯಾಪನ್ನು ಫಿಲ್ ಮಾಡಿ 4000ದಲ್ಲಿ ರೆಸಿಸ್ಟೆನ್ಸ್ ತಗೊಂಡಿರೋದು ಕಾಣಿಸ್ತಾ ಇದೆ. ಸೊ IT-ನಲ್ಲಿ ನನ್ನ ವ್ಯೂ ನೆಗೆಟಿವ್ ಇದೆ ಹೇಳ್ತಾನೆ ಬಂದಿದ್ದೀನಿ ನಿಮಗೆ. ಸೊ ಕೆಳಗಡೆ ಬರ್ತಾ ಹೋಯ್ತು ಅಂದರೆ 3850 ಸಪೋರ್ಟು, ಅದಕ್ಕೆ ನಾನು ಕೆಳಗಡೆ ಬಂದರೆ ರಿಸಲ್ಟ್ ಅಷ್ಟೊತ್ತಿಗೆ 3700 ಲೆವೆಲ್ಗೆ ಬರುತ್ತಾ ಅನ್ನೋದನ್ನು ನೋಡ್ತಾ ಹೋಗೋಣಂತೆ. ಅಂದರೆ ಒಂದು 200-250 ಪಾಯಿಂಟ್ಸ್ ಕೆಳಗಡೆ ಹೇಳ್ತಾ ಇದ್ದೀನಿ. ಈ ಸಲ ರಿಸಲ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಐ ಥಿಂಕ್ ಇವ್ರದ್ದು ಯಾವತ್ತು 12ನೇ ತಾರೀಕು ಮುಂದಿನ ಶುಕ್ರವಾರ ಇವ್ರದ್ದು ರಿಸಲ್ಟ್ ಬರ್ತಾ ಹೋಗುತ್ತೆ. ನೋಡೋಣ ಅಲ್ಲಿ ತನಕ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಸ್ಟಾಕಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಗ್ಯಾಪ್ ಫಿಲ್ಲಿಂಗ್ ಆಗುತ್ತಾ ಅಥವಾ ಇಲ್ಲಿಂದಲೇ ಈಗ ಸೆಲ್ಲಿಂಗ್ ಕಂಟಿನ್ಯೂಷನ್ ಆಗ್ತಾ ಹೋಗುತ್ತಾ ಅನ್ನೋದು ನೋಡೋಣ. IT ಸೆಕ್ಟರು ನಿಫ್ಟಿಗೆ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಮುಂಬರುವ ದಿನಗಳಲ್ಲಿ. ನೋಡ್ತಾ ಹೋಗಿ. ಇವತ್ತು ವಿಪ್ರೋನಲ್ಲಿ ಇವ್ರದ್ದು CEO ಚೇಂಜ್ ಆಯ್ತಲ್ವಾ, CEO ಚೇಂಜ್ ಆಗಿದ್ದಾರೆ ಅಂತ ಒಂದು ನ್ಯೂಸಿಗೆ ಒಂದು ಸ್ವಲ್ಪ ಮೂಮೆಂಟ್ ಆಗಿದೆ. ಅದನ್ನು ಕೂಡ ಗ್ರೂಪಲ್ಲಿ ಕೆಲವರು ಅಪ್ಡೇಟ್ ಕೊಟ್ಟಿದ್ರಿ. ರಿಲಯನ್ಸ್ ಇವತ್ತು ಪಾಸಿಟಿವ್ ಆಗಿತ್ತು, LNT ಪಾಸಿಟಿವ್ ಆಗಿತ್ತು, ಅದೇ ರೀತಿಗೆ ಆಕ್ಸಿಸ್ ಬ್ಯಾಂಕ್ ಪಾಸಿಟಿವ್ ಆಗಿತ್ತು. ಮತ್ತು ಆಟೋ ಸೆಕ್ಟರ್ ಪುಷ್ಯಿಂದ ಇವತ್ತು ನಿಫ್ಟಿ ಸುಭದ್ರವಾಗಿ ಮೇಲ್ಗಡೆ ಮುಗಿಸೋ ಥರ ಕಾಣಿಸ್ತಾ ಇದೆ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2024ರ ನಮ್ಮ ಚಾನಲ್ ಮಿಷನ್ ಅಂತ ಎಲ್ಲರಿಗೂ ಗೊತ್ತಿದೆ, ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಜೀವ ವಿಮೆನ ಹೇಗೆ ಆಯ್ಕೆ ಮಾಡ್ಕೊಳ್ಳೋದು ಅನ್ನೋದನ್ನು ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮಿಷನ್ 2024 ಅಂತ ಕೊಡ್ತಾ ಇದ್ದೀನಿ. ದಯವಿಟ್ಟು ಆ ವಿಡಿಯೋನ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.